ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಚಾನಲ್. ನಾನಿವತ್ತು ಮಾಡ್ತಾ ಇದ್ದೀನಿ ಮಿಕ್ಸ್ ವೆಜ್ ಪರಾಠ. ತುಂಬ ಹೆಲ್ದಿಯಾಗಿರುತ್ತೆ, ಟೇಸ್ಟಿ ಕೂಡ. ನೀವು ಒಂದ್ಸಲ ಮಾಡಿದ್ರೆ ಪದೇ ಪದೇ ಮಾಡ್ತೀರಾ, ಮಕ್ಕಳು ಅಷ್ಟು ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು, ನಾನು ಪನ್ನೀರ್ ತೊಗೊಳ್ತಾ ಇದ್ದೀನಿ. ಪನ್ನೀರು ಮನೆಯಲ್ಲೇ ರೆಡಿ ಮಾಡಿ ತೊಗೊಂಡಿದ್ದೆ. ಬೀನ್ಸು ನಾನು ಸ್ವಲ್ಪ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಕಾಲಿಫ್ಲವರು ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ನೋಡಿ, ಇಲ್ಲಾಂದರೆ ನೀವು ಹೆರ್ಚ್ಕೋಬಹುದು ಸಣ್ಣದಾಗಿ. ಕ್ಯಾಬೇಜ್ ಕೂಡ ಮಿಕ್ಸಿ ಹಾಕ್ಕೊಂಡಿದ್ದೀನಿ, ಕ್ಯಾರೆಟ್ ಕೂಡ ಮಿಕ್ಸಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಅರಿಶಿನ, ಉಪ್ಪು, ಗರಂ ಮಸಾಲ, ಚಾಟ್ ಮಸಾಲ, ಕಸೂರಿ ಮೇಥಿ. ನಾನಿಲ್ಲಿ ಪ್ಲೇನ್ ಖಾರ ಮತ್ತು ನಾರ್ತ್ ಕರ್ನಾಟಕ ಸ್ಪೆಷಲ್ ಖಾರ ಅರ್ಧ ಅರ್ಧ ತೊಗೊಂಡಿದ್ದೀನಿ. ಧನಿಯಾ ಪುಡಿ, ಜೀರಿಗೆ ಪುಡಿ, ಈರುಳ್ಳಿ, ಓಂಕಾಳು, ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಹಾಕಿ ನಾನು ಪೇಸ್ಟ್ ಮಾಡಿಕೊಂಡು ತೊಗೊಂಡಿದ್ದೀನಿ. ಮತ್ತು ಇದು ಹಸಿ ಬಟಾಣಿನ ಕೂಡ ನಾನು ಪಲ್ಸ್ ಮೋಡಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ತುಂಬ ರುಬ್ಬೋದು ಬೇಡ. ಇಲ್ಲಾಂದರೆ ನೀವು ಕಟ್ ಮಾಡ್ತೀನಿ ಅಂದರೆ ಚಾಕುವಿನಿಂದ ನಿಧಾನವಾಗಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾವು ಇದಕ್ಕೆ ಮೊದಲು ಒಗ್ಗರಣೆ ಕೊಟ್ಕೊಳ್ಳೋಣ. ಒಂದು ಕಡಾಯಿ ತಗೊಳ್ಳಿ, ಅದರೊಳಗೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಇದು ಆಪ್ಷನಲ್ಲು, ಬಟ್ ಟೇಸ್ಟು ಚೆನ್ನಾಗಿರುತ್ತೆ ಸಾಸಿವೆ ಜೀರಿಗೆ ಹಾಕ್ಕೊಂಡ್ರೆ. ಆಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಈರುಳ್ಳಿ ಹಾಕ್ಕೊಳ್ಳಿ. ಈರುಳ್ಳಿ ಫ್ರೈ ಆಗ್ತಾ ಇದ್ದಂಗೆ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ಇಟ್ಟಿದ್ದೆ, ಅದನ್ನು ಹಾಕ್ತಾಯಿದ್ದೀನಿ. ಕಟ್ ಮಾಡಿರುವಂತಹ ಬೀನ್ಸ್ ಹಾಕ್ಕೊಳ್ಳಿ. ಹೆರ್ಚಿರುವಂಥ ಹೂಕೋಸು ಹಾಕ್ಕೊಳ್ಳಿ. ಹೂಕೋಸು ಕೂಡ ನಾವು ಹೆರ್ಚೋ ಮನೆಯಿಂದ ಹೆರ್ಚಿದ್ರೆ ತುಂಬ ಸಣ್ಣದಾಗಿ ಬರುತ್ತೆ. ಆಮೇಲೆ ಕಟ್ ಮಾಡಿರುವಂತಹ ಕ್ಯಾಬೇಜ್ ಕೂಡ ಹಾಕ್ಕೊಳ್ಳಿ. ನೀವು ಎಲೆಕೋಸನ್ನ ಕೂಡ ಹೆರ್ಚ್ಕೊಂಡು ಹಾಕ್ಕೋಬಹುದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಗಜ್ಜರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬೇಕಾದರೆ ಆಲೂಗಡ್ಡೆ ಹಾಕ್ಕೋಬಹುದು. ಹಸಿ ಬಟಾಣಿನ ಹಾಕ್ಕೊಳ್ಳಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನಾವು ಒಂದು 2 ನಿಮಿಷದವರೆಗೂ ಇದನ್ನು ಮುಚ್ಚಿ ಹಾಗೆ ಬಿಡಬೇಕಾಗತ್ತೆ, ಅಂದರೆ ಬೇಗ ಬೆಂದುಬಿಡತ್ತೆ. ನಾನಿಲ್ಲಿ ಪನ್ನೀರ್ ಹಾಕಿಬಿಟ್ಟು ಬೇಯಿಸ್ತಾ ಇಲ್ಲ. ಬೇಯಿಸಿದ್ರೆ ಏನಾಗುತ್ತೆ, ಪನ್ನೀರ್ ಹಾರ್ಡ್ ಆಗುತ್ತೆ. ಪನ್ನೀರ್ ಹಾರ್ಡ್ ಆದಮೇಲೆ ಪರಾಠ ಟೇಸ್ಟು ಚೆನ್ನಾಗಿ ಬರೋಲ್ಲ. ನಾವು ಯಾವುದೇ ಪರಾಠ ಅಥವಾ ಪನ್ನೀರ್ ಪಲ್ಯ ಮಾಡಬೇಕಾದ್ರೆ ಪನ್ನೀರ್ನ ಜಾಸ್ತಿ ಹೊತ್ತು ಫ್ರೈ ಮಾಡಬಾರ್ದು. ನೀವು ಇದರಲ್ಲಿ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಕಸೂರಿ ಮೇಥಿನ ಸ್ವಲ್ಪ ಹಾಕ್ಕೊಳ್ಳಿ. ಅರಿಶಿನ ಪುಡಿ ಹಾಕ್ಕೊಳ್ಳಿ. ಅಚ್ಕಾರ ಪುಡಿ ಹಾಕ್ಕೊಳ್ಳಿ. ಓಂಕಾಳು ಹಾಕ್ಕೊಳ್ಳಿ. ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಹಾಕ್ಕೊಳ್ಳಿ. ಚಾಟ್ ಮಸಾಲ ಹಾಕ್ಕೊಳ್ಳಿ. ಸ್ವಲ್ಪ ನೀವು ಕಾಳು ಮೆಣಸು ಕೂಡ ಹಾಕ್ಕೋಬಹುದು. ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಗರಂ ಮಸಾಲ ಸ್ವಲ್ಪ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತು 2 ರಿಂದ 3 ನಿಮಿಷ ಹಾಗೆ ಮುಚ್ಚಿ ಇಟ್ಬಿಡಿ. ಸಾಫ್ಟಾಗಿ ಬೆಂದ್ಬಿಡತ್ತೆ. ನಾನಿಲ್ಲಿ ಸ್ವಲ್ಪ ಕರಿ ಉಪ್ಪು ಹಾಕ್ತಾಯಿದ್ದೀನಿ. ಇದರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬಹುದು. ನಾನು ತರಕಾರಿಗೆ ಯಾವುದೇ ರೀತಿ ನೀರು ಹಾಕಿ ಬೇಯಿಸಿಲ್ಲ, ಹಾಗೆ ಬೇಯಿಸಿದ್ದೀನಿ. ಉಪ್ಪು ಮತ್ತು ಕಾಳುಮೆಣಸು ನೋಡ್ಕೊಂಡು ಹಾಕಿ. ಚಾಟ್ ಮಸಾಲದಲ್ಲಿ ಆಲ್ರೆಡಿ ಹಾಕಿರ್ತಾರೆ. ನಾನಿವಾಗ ಹೋಮ್ ಮೇಡ್ ಪನ್ನೀರನ್ನ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ಹೆರ್ಚೋದೇನೂ ಅವಶ್ಯಕತೆ ಇಲ್ಲ. ನೀವು ರೆಡಿ ಪನ್ನೀರ್ ತಂದರೆ ಅದನ್ನು ಹೆರ್ಚ್ಕೊಂಡು ಹಾಕೋಬೇಕಾಗತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಸಕ್ಕರೆ ಹಾಕಿಬಿಟ್ಟು ಗ್ಯಾಸ್ನ ಆಫ್ ಮಾಡಿಬಿಟ್ಟು ಹಾಗೆ ತಣ್ಣಗಾಗಲಿಕ್ಕೆ ಬಿಟ್ಬಿಡಿ. ಪನ್ನೀರ್ ಹಾಕಿದ್ಮೇಲೆ ತುಂಬ ಹೊತ್ತು ಬೇಯಿಸಬಾರ್ದು, ಇಲ್ಲಾಂದರೆ ಹಾರ್ಡ್ ಆಗುತ್ತೆ. ನಾನಿಲ್ಲಿ ಮೈದಾ ಹಿಟ್ಟಿಂದ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಆಲ್ ಪರ್ಪಸ್ ಫ್ಲವರ್ ತೊಗೋಬೋದು ಅಥವಾ ಗೋಧಿ ಹಿಟ್ಟು ತೊಗೋಬೋದು. ಅದರೊಳಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಓಂಕಾಳು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟಿನ ಅದಕ್ಕೆ ರೆಡಿ ಮಾಡ್ಕೊಳ್ಳಿ. ನಾನಿಲ್ಲಿ ಪರಾಠನ 2 ಪೂರಿ ಲಟ್ಟಿಸ್ಕೊಂಡು ಅದರಲ್ಲಿ ಸ್ಟಫ್ ಮಾಡಿಬಿಟ್ಟು ಮಾಡ್ತಾಯಿದ್ದೀನಿ. ಈ ರೀತಿ ಮಾಡೋದ್ರಿಂದ ಈಸಿಯಾಗಿ ಆಗುತ್ತೆ ಮತ್ತು ಪರಾಠ ಸ್ಟಫಿಂಗ್ ಹೊರಗಡೆ ಬಂದುಬಿಟ್ಟು ಹರಿದು ಪರಾಠ ಹಾಳಾಗತ್ತೆ. ಅದಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇರೋದು. ನಿಮಗೆ ಈ ಮೆಥಡು ಇಷ್ಟ ಆಗಲಿಲ್ಲ ಅಂದರೆ ನೀವು ಸ್ಟಫಿಂಗ್ ಮಾಡಿಬಿಟ್ಟು ಕೂಡ ಲಟ್ಟಿಸ್ಕೋಬಹುದು. ಇಲ್ಲಿ ನೋಡಿ, ಹೂರಣ ಎಲ್ಲ ತಣ್ಣಗಾಗಿದೆ. ಹೂರಣ ತಣ್ಣಗಾದ್ಮೇಲೆ ಇದರೊಳಗೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಹೂರಣ ಹೊರಗಡೆ ಬರುತ್ತೆ ಲಟ್ಟಿಸ್ಬೇಕಾದ್ರೆ. ಎಲ್ಲ ಕಡೆ ಹೂರಣ ಚೆನ್ನಾಗಿ ತುಂಬ್ಕೊಳ್ಳಿ.
ಇವಾಗ ಇನ್ನೊಂದು ಪೂರಿನ ಅದ್ರ ಮೇಲೆ ಹಾಕಿಬಿಟ್ಟು ಈ ರೀತಿ ಚೆನ್ನಾಗಿ ಎಡ್ಜಸ್ನ ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ಹೂರಣ ಹೊರಗಡೆ ಬರಲ್ಲ ಮತ್ತು ಪರಾಟ ಹರಿಯಲ್ಲ. ಸ್ವಲ್ಪ ಕೈಯಲ್ಲಿ ಹಿಡಿದ್ಬಿಟ್ಟು ಈ ರೀತಿ ಪರಾಟನ ತಟ್ಕೊಳ್ಳಿ. ಆಮೇಲೆ ಹಿಟ್ಟನ್ನು ಡಸ್ಟ್ ಮಾಡಿಕೊಂಡು ತಿರ್ಗಾ ಇದನ್ನು ಲಟ್ಟಿಸ್ಕೋಬೇಕಾಗತ್ತೆ. ನಿಧಾನವಾಗಿ ಲಟ್ಟಿಸ್ಕೊಳ್ಳಿ. ಮೂಲೆ ಮೂಲೆಯಲ್ಲಿ ಲಟ್ಟಿಸ್ಕೊಳ್ತಾ ಬನ್ನಿ, ಆವಾಗ ಮಿಶ್ರಣ ಎಲ್ಲ ಕಡೆ ಬರುತ್ತೆ. ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ನ ಪ್ರೆಸ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋ ನೀವು ವೀಕ್ಷಿಸಬಹುದು. ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಪರಾಟ ರೆಡಿಯಾಗಿದೆ. ಪರಾಟ ಸ್ವಲ್ಪ ದಪ್ಪದಾಗಿರಲಿ, ತೆಳುವಾಯಿತು ಅಂದರೆ ಏನಾಗುತ್ತೆ, ಕಟಿ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಎಡ್ಜಸ್ ಕಡೆಗೆ ಎಲ್ಲ ಹೋಗಿದೆ, ಪರಾಟ ಕೂಡ ಹರಿದಿಲ್ಲ. ನಾವು ಎಣ್ಣೆ ಅಥವಾ ತುಪ್ಪದಿಂದ ಪರಾಟನ ಬೇಯಿಸಬಹುದು. ನಾವು ಪರಾಟ ಹಾಕಿದ್ಮೇಲೆ ಇಮ್ಮಿಡಿಯೇಟಾಗಿ ಟರ್ನ್ ಮಾಡಬೇಡಿ, ಇಲ್ಲ ಅಂತಂದರೆ ಹರಿದು ಹೋಗುತ್ತೆ. ಒಂದು 30 ಸೆಕೆಂಡ್ವರೆಗೂ ವೇಟ್ ಮಾಡಿಬಿಟ್ಟು ತಿರ್ಗಾ ನಾವು ಅದನ್ನು ಟರ್ನ್ ಮಾಡ್ಕೋಬೇಕಾಗತ್ತೆ. ನನ್ನ ಯೂಟ್ಯೂಬ್ ಚಾನಲಲ್ಲಿ ರಾಗಿ ಪರಾಟ, ಮೇಥಿ ಪರಾಟ ಅಪ್ಲೋಡ್ ಮಾಡಿದ್ದೀನಿ, ನೀವು ಬೇಕಾದರೆ ವೀಕ್ಷಿಸಬಹುದು. ಸ್ವಲ್ಪ ಮೇಲ್ಗಡೆ ತುಪ್ಪ ಹಾಕಿಬಿಟ್ಟು ಬೇಯಿಸ್ಕೊಳ್ಳಿ. ಕ್ರಿಸ್ಪಿನೆಸ್ಸು ಬರುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ನೀವು ಕೆಚಪ್ ಜೊತೆ ಮೊಸರು ಜೊತೆ ಎಲ್ಲ ಸವಿಯಬಹುದು. ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಹೇಳಿ. ರುಚಿ ರುಚಿ ಅಡುಗೆ ಮಾಡ್ತಾಯಿರಿ, ತಿಂತಾಯಿರಿ, ತಿನ್ನಿಸ್ತಾಯಿರಿ, ಹೆಲ್ದಿಯಾಗಿರಿ. ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಧನ್ಯವಾದಗಳು. ಇಲ್ಲಿ ನೋಡಿ ಪರಾಟ ರೆಡಿಯಾಗಿದೆ. ನಾನಿಲ್ಲಿ ಉಪ್ಪಿನಕಾಯಿ ಮತ್ತು ಮೊಸರು ಜೊತೆ ಸರ್ವ್ ಮಾಡಿದ್ದೀನಿ. ತಿಂಡಿಗೆ ಅಥವಾ ಲಂಚ್ಗೆ, ಡಿನ್ನರ್ಗೆ ಕೂಡ ಯೂಸ್ ಮಾಡ್ಕೋಬಹುದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.